ನಮಸ್ತೆ, ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ತಾಲೂಕಿನ ಕೆಂಚನಗುಡ್ಡ ಗ್ರಾಮದ ಐತಿಹಾಸಿಕ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ಗುಡ್ಡದ ಮೇಲ್ಭಾಗದಲ್ಲಿ ಅರೆಬರೆ ಕಾಮಗಾರಿಯಿಂದ ನಿರ್ಮಿಸಲಾಗಿರುವ ಪ್ರವಾಸಿ ಮಂದಿರ ಕಟ್ಟಡವು ಅನೈತಿಕ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ. ಈಗಿನ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ಅಂದಿನ ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಅನುದಾನವನ್ನ ತಂದು ಐತಿಹಾಸಿಕ ದೇಗುಲದ ನವೀನತೆ ಮತ್ತು ಸುತ್ತಲಿನ ಜಾಗದಲ್ಲಿ ವನ್ಯಜೀವಿಗಳ ಉದ್ಯಾನವನ ನಿರ್ಮಿಸುವ ಭರವಸೆ ಕೊಟ್ಟಿದ್ರು. ಪ್ರವಾಸಿಗರ ಇಮ್ಮಡಿಗೊಳಿಸಿದ ಕಲ್ಪನೆ ಕೇವಲ ನನಸಾಗಿ ಉಳಿದಿದೆ ಅಂದ್ರೆ ತಪ್ಪಾಗಲ್ಲ. ಇಲಾಖೆ ಉತ್ಸಾಹದೊಂದಿಗೆ ಕೋಟಿಗಟ್ಟಲೆ ಅನುದಾನದಲ್ಲಿ ನದಿ ತೀರದ ಬೆಟ್ಟದ ಮೇಲೊಂದು ಪ್ರವಾಸಿ ಮಂದಿರದ ಭವ್ಯ ಬಂಗಲೆ ತಲೆ ಎತ್ತಿದೆ. ಆದ್ರೆ ಅರ್ಧಕ್ಕೆ ನಿಂತ ಕಾಮಗಾರಿಯಿಂದಾಗಿ ಪ್ರಯೋಜನಕ್ಕೆ ಮುನ್ನವೇ ನಿಷ್ಪ್ರಯೋಜಕವಾಗಿದೆ. ಮದ್ಯಪ್ರಿಯರ ಇಸ್ಪೆಟ್ ಜೂಜುಕೋರರ ಅನೈತಿಕ ಚಟುವಟಿಕೆಯ ಕೇಂದ್ರವಾಗಿದೆ. ಸರ್ಕಾರದ ಸಂಬಳಕ್ಕೆ ಮಾತ್ರ ಸೀಮಿತವಾಗಿರುವ ಅರೆಬರೆ ಕಟ್ಟಡವು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ಕುರಿಗಳು ಮಲಗುವ ಮಂದಿಯಾಗಿದೆ ಅಂದ್ರೆ ತಪ್ಪಾಗಲ್ಲ. ಮಳೆಗಾಲದಲ್ಲಿ ನದಿಯ ಸೊಬಗಿನ ವೀಕ್ಷಣೆಗೆ ಬರುವ ಪ್ರವಾಸಿಗರಿಗೆ ಸುರಕ್ಷತೆ ಇಲ್ಲದ ಕಟ್ಟಡವು ಅಪಾಯವನ್ನ ತಂದೊಡ್ಡಿದ್ದು, ಗಾಢ ನಿದ್ರೆಯಲ್ಲಿ ಇದ್ದಂತಹ ಅಧಿಕಾರಿಗಳು ಎಚ್ಚರ ವಹಿಸಬೇಕಾಗಿದೆ. 8 ಕೊಠಡಿಗಳಿಂದ ನಿರ್ಮಿತವಾಗಿರುವ ಬಹುನಿರೀಕ್ಷಿತ ಕಟ್ಟಡದಲ್ಲಿ ಕುರಿಗಳ ಇಕ್ಕೆ, ಮಧ್ಯದ ತ್ಯಾಜ್ಯದ ಗಾಜುಗಳು, ಪಾಟಿಗೆಂದು ಬರುವ ಕೆಲವರು ಒಲೆ ಉರುಸಿ ಅಡುಗೆ ತಯಾರಿಸುವ ಕೋಣೆಗಳಾಗಿದೆ. ಇಸ್ಪೇಟ್ ಎಲೆಗಳು ಇಲ್ಲಿ ಕಾಣಸಿಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸರ್ಕಾರದ ಹಣ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಅಥವಾ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎನ್ನುವಂತಾಗಿದೆ ಈ ಕಟ್ಟಡದ ಪರಿಸ್ಥಿತಿ. ಇನ್ನು ಮುಂದಾದರೂ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಇಲ್ಲಿನ ಜನಪ್ರತಿನಿಧಿಗಳು ಗಮನ ವಹಿಸಿ ಸುಂದರ ವಾತಾವರಣದ ನಿರ್ಮಾಣಕ್ಕೆ ಮುಂದಾಗಬೇಕು. ಸುಸಜ್ಜಿತ ಕಟ್ಟಡಕ್ಕಾಗಿ ಪರಿವರ್ತನೆಯಾಗಬೇಕು. ಸುತ್ತಮುತ್ತಲಿನ ಪರಿಸರವನ್ನ ಸಂರಕ್ಷಿಸಬೇಕು ಎಂಬುದು ಪ್ರವಾಸಿಗರ ಒತ್ತಾಯವಾಗಿದೆ. ಹೊಂದೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.